ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪ್ರಿಷಾ ಎಂಬ್ರಾಯ್ಡ್ರಿ. ಎಂಬ್ರಾಯ್ಡರಿ ಸ್ಟಾರ್ಟ್ ಮಾಡಬೇಕು ಅಂದರೆ ಫಸ್ಟು ಬೇಸಿಕ್ ಸ್ಟಿಚಸ್ ಗೊತ್ತಿರಬೇಕು. ಈ ವಿಡಿಯೋ ಅಲ್ಲಿ ಬೇಸಿಕ್ ಸ್ಟಿಚಸ್ನ ಕಲ್ತ್ಕೊಳ್ಳೋಣ. ಲಾಸ್ಟ್ ವಿಡಿಯೋ ಅಲ್ಲಿ ಎಂಬ್ರಾಯ್ಡರಿ ಫ್ರೇಮ್ ಮತ್ತು ಸ್ಟ್ಯಾಂಡ್ ಬಗ್ಗೆ ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೆ. ನೀವು ಆ ವಿಡಿಯೋನ ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಈಗಲೇ ಹೋಗಿ ಚೆಕ್ ಮಾಡಿ. ಮೊದಲಿಗೆ ನಾನಿಲ್ಲಿ ಆಲ್ರೆಡಿ ಫ್ರೇಮ್ನ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ಟೆನ ಯಾವಾಗಲೂ ಟೈಟಾಗಿ ಇಟ್ಕೋಬೇಕು. ನೋಡಿ, ಈ ಥರ ಫುಲ್ಲು ಟೈಟಾಗಿರಬೇಕು. ಇದರಿಂದ ಸ್ಟಿಚಸ್ಸು ಕ್ಲೀನಾಗಿ ಬರುತ್ತೆ. ನಾನು ಈ ಕ್ಲಾಸಲ್ಲಿ ಯೂಸ್ ಮಾಡ್ತಾ ಇರೋ ಮೆಟೀರಿಯಲ್ಸು ಜರಿ ಥ್ರೆಡ್ಡು, ಸ್ಮಾಲ್ ಕಟ್ಟರ್, ಮಾರ್ಕರ್ ಮತ್ತು 14 ನಂಬರ್ದು ನೀಡಲ್ ಮತ್ತು ಸ್ಕೇಲ್. ನಿಮ್ಮ ಹತ್ರ ಮಾರ್ಕರ್ ಇಲ್ಲ ಅಂದರೆ ಪೆನ್ನಿಂದ ಕೂಡ ನೀವು ಮಾರ್ಕ್ ಮಾಡ್ಕೋಬೋದು. ಈಗ ಮೊದಲಿಗೆ ಜರಿ ಥ್ರೆಡ್ಡಿಂದ ಬೇಸಿಕ್ ಚೈನ್ ಸ್ಟಿಚ್ನ ಹಾಕೋಣ. ಇದು ತುಂಬಾ ಸಿಂಪಲ್ ಆಗಿರೋ ಸ್ಟಿಚ್ಚು, ಹಾಗೆ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಈ ಸ್ಟಿಚ್ನ ಕಲಿತ್ರೆ ಮುಂದಿನ ವರ್ಕ್ ಮಾಡೋಕ್ಕೆ ನಮಗೆ ಈಸಿ ಆಗೋದು. ಈ ಲೈನು ಪ್ರಾಕ್ಟೀಸ್ ಆಗೋವರೆಗೂ ಮುಂದಿನ ಸ್ಟೆಪ್ಪಿಗೆ ಹೋಗಬೇಡಿ. ಇದನ್ನ ಫುಲ್ಲು ಕಲಿತು ನಿಮಗೆ ಕರೆಕ್ಟಾಗಿ ಬರುತ್ತೆ ಅಂತ ಅನ್ಸಿದ್ಮೇಲೆ ನೆಕ್ಸ್ಟ್ ಸ್ಟಿಚ್ನ ಪ್ರಾಕ್ಟೀಸ್ ಮಾಡಿ. ನಾನಿಲ್ಲಿ ಮೊದಲಿಗೆ ನೆಟ್ ಕ್ಲಾತ್ ಮೇಲೆ ಹಾಕಿ ತೋರಿಸ್ತೀನಿ, ಯಾಕಂದರೆ ನಾನು ಕೆಳಗೆ ಥ್ರೆಡ್ನ ಯಾವ ರೀತಿ ತಗೋತೀನಿ ಅಂತ ನಿಮಗೆ ಕಾಣಿಸ್ಲಿ ಕರೆಕ್ಟಾಗಿ ಅಂತ. ಮೊದಲಿಗೆ ಜರಿ ಥ್ರೆಡ್ನ ತಗೊಂಡು ನಾಟ್ ಹಾಕೋಬೇಕಾಗುತ್ತೆ. ಈ ಥರ ನೋಡಿ, ಹೀಗೆ ಸ್ವಲ್ಪ ದೊಡ್ಡದಾಗಿ ಹಾಕೋಬೇಕಾಗುತ್ತೆ, ಯಾಕಂದರೆ ನಮ್ಮ ಚೈನು ಬೇಸ್ ನಿಲ್ಲೋದೇ ಅಲ್ಲಿಂದ. ನಾವು ನಾಟ್ ಏನಾದರೂ ಸಣ್ಣದಾಗಿ ಹಾಕ್ಕೊಂಡ್ರೆ ನಾವು ನೆಕ್ಸ್ಟು ಮುಂದೆ ಚೈನ್ ಸ್ಟಿಚ್ನ ಕ್ರಿಯೇಟ್ ಮಾಡುವಾಗ ಅದು ಓಪನ್ ಆಗಿಬಿಡುತ್ತೆ. ಆಗ ಇಡೀ ಸ್ಟಿಚ್ಚೇ ಬಿಚ್ಕೊಬರುತ್ತೆ. ಹಾಗಾಗಿ ಈ ಥರ ಸ್ವಲ್ಪ ದೊಡ್ಡದಾಗೆ ಹಾಕ್ಕೋಬೇಕಾಗುತ್ತೆ. ಕ್ಲಾತಲ್ಲಿ ಅದೇನು ಕಾಣಿಸೋದಿಲ್ಲ. ನೋಡಿ, ಈ ಥರ ಸ್ವಲ್ಪ ದೊಡ್ಡದಾಗೆ ಹಾಕ್ಕೋಬೇಕು. ನೆಕ್ಸ್ಟು ಥ್ರೆಡ್ನ ಕೆಳಗೆ ಇಟ್ಕೋಬೇಕು. ನಿಮ್ಮ ಹತ್ರ ಬಾಕ್ಸ್ ಟೈಪಲ್ಲಿದ್ದರೆ ಅದರೊಳಗೆ ಹಾಕಿ ಇಟ್ಕೊಳ್ಳಿ, ಅದರಿಂದ ಥ್ರೆಡ್ಡು ಎಲ್ಲೂ ಹೋಗೋದಿಲ್ಲ. ನೋಡಿ, ನೆಕ್ಸ್ಟು ಹೀಗೆ ರಿಂಗ್ ಫಿಂಗರ್ ಮತ್ತು ಥಂಬ್ ಫಿಂಗರಲ್ಲಿ ಇಟ್ಕೋಬೇಕು. ಈ ಥರ ಥಂಬ್ ಫಿಂಗರ್ ಮತ್ತು ರಿಂಗ್ ಫಿಂಗರಿಂದ ಹೀಗೆ ಟೈಟಾಗಿ ಇಟ್ಕೋಬೇಕು. ನೀಡಲ್ನ ಹೀಗೆ ನಾನಿಲ್ಲಿ ಥ್ರೆಡ್ ಸುತ್ತಿರೋದ್ರಿಂದ ಕಾಣಿಸ್ತಾ ಇಲ್ಲ. ತುಲಿಪ್ ಜಪಾನ್ ಅಂತ ಇರೋದ್ರ ಮೇಲೆ ನಿಮ್ಮ ಥಂಬ್ ಫಿಂಗರ್ ಬರಬೇಕು. ಹಿಂದೆಗಡೆ ನಂಬರ್ ಇರೋ ಕಡೆ ಅದು ಬ್ಯಾಕ್ ಸೈಡ್ಗೆ ಹೋಗಬೇಕು. ತುಲಿಪ್ ಜಪಾನ್ ಮೇಲೆ ನಿಮ್ಮ ಥಂಬ್ ಫಿಂಗರ್ ಇರಬೇಕು. ಅದರಲ್ಲಿ ಇಟ್ಕೊಂಡು ಹೀಗೆ ಜಸ್ಟ್ ಹೀಗೆ ಸ್ಲೈಡ್ ಮಾಡಬೇಕಾಗುತ್ತೆ. ಹೀಗೆ ನಿಮ್ಮ ಆಪೋಸಿಟ್ಟಿಗೆ ನೀಡಲ್ನ ತಿರುಗಿಸ್ಬೇಕಾಗುತ್ತೆ. ನೋಡಿ, ಹೀಗೆ ನಿಧಾನವಾಗಿ ನಿಮ್ಮ ಆಪೋಸಿಟ್ ಸೈಡ್ಗೆ ಹೀಗೆ ತಿರುಗಿಸ್ತಾ ಇರಿ. ನೋಡಿ, ಹೀಗೆ ಇಟ್ಕೊಂಡು ನೀಡಲ್ನ ಮೇಲಿಂದ ಹಾಕಿ ಥ್ರೆಡ್ನ ಕೆಳಗಿಂದ ಹೀಗೆ ಹುಕ್ಕಲ್ಲಿ ಎತ್ಕೋಬೇಕು. ಈಗ ಮೊದಲಿಗೆ ಬಟ್ಟೆ ಮೇಲೆ ಒಂದು ಮಾರ್ಕರಿಂದ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. ಇದರಿಂದ ನಾವು ಹಾಕೋ ಸ್ಟಿಚ್ಚು ಸ್ಟ್ರೈಟಾಗಿ ಬರುತ್ತೆ, ಪ್ರಾಕ್ಟೀಸ್ ಕೂಡ ಚೆನ್ನಾಗಾಗುತ್ತೆ. ನೋಡಿ, ಥ್ರೆಡ್ನ ಹೀಗೆ ಇಟ್ಕೋಬೇಕು. ಇಟ್ಕೊಂಡು ಕೆಳಗಿಂದ ಆ ಥ್ರೆಡ್ನ ತೊಗೋಬೇಕಾಗುತ್ತೆ. ನೀಡಲ್ನ ತುಲಿಪ್ ಜಪಾನ್ ಮೇಲೆ ನಿಮ್ಮ ಥಂಬ್ ಫಿಂಗರ್ ಇಟ್ಕೊಂಡು ಹೀಗೆ ಎತ್ಕೋಬೇಕು. ಹೀಗೆ ನೀಡಲ್ನ ಒಳಗಿಂದ ಹಾಕಿ ಥ್ರೆಡ್ನ ಫುಲ್ ಎತ್ಕೋಬೇಕು. ಥ್ರೆಡ್ನ ಕೆಳಗೆ ಸ್ವಲ್ಪನೂ ಬಿಡಬಾರ್ದು. ಕೆಳಗೆ 2 ಫಿಂಗರಲ್ಲಿ ಹೀಗೆ ಬಿಗಿಯಾಗಿ ಇಟ್ಕೋಬೇಕು. ನೀಡಲ್ನ ಈಗ ಒಳಗೆ ಹಾಕಬೇಕು. ಥ್ರೆಡ್ನ ಹುಕ್ಕಿಂದ ಎತ್ಕೋಬೇಕು. ಹೀಗೆ ಮೆಲ್ಲಗೆ ಹೀಗೆ ಎತ್ಕೋಬೇಕು. ನೋಡಿ, ಜಸ್ಟ್ ಹೀಗೆ ಟರ್ನ್ ಮಾಡಿಕೊಂಡು ಎತ್ಕೋಬೇಕು. ಮತ್ತು ನೀಡಲ್ನ ಒಳಗೆ ಹಾಕಬೇಕು. 2 ಫಿಂಗರಲ್ಲಿ ಹೀಗೆ ಹುಕ್ಕಿಂದ ಮೇಲೆ ಎತ್ಕೋಬೇಕು. ಒಳಗೆ ಚುಚ್ಚಬೇಕು, ಹೀಗೆ ಎತ್ಕೋಬೇಕು. ಹೀಗೆ ಜಸ್ಟ್ ನಿಮ್ಮ ಆಪೋಸಿಟ್ಗೆ ಟರ್ನ್ ಮಾಡಿ ಥ್ರೆಡ್ನ ಎತ್ಕೋಬೇಕು. ನೀಡಲ್ನ ಹೀಗೆ ಫುಲ್ಲು ಒಳಗಾಕಿ ಥ್ರೆಡ್ನ ಹೀಗೆ ಎತ್ಕೋಬೇಕು. ಸೇಮ್ ಹಾಗೇ ಚುಚ್ಚಿ ಹೀಗೆ ಎತ್ಕೋಬೇಕು. ಜಾಸ್ತಿ ರೌಂಡ್ನ ಹಾಕಕ್ಕೆ ಹೋಗಬಾರ್ದು, ಜಾಸ್ತಿ ರೌಂಡ್ನ ಸುತ್ತಿಸ್ಬಾರ್ದು. ಜಸ್ಟ್ ಹೀಗೆ ಹುಕ್ಕಿಂದ 1 ಎಳೆ ಥ್ರೆಡ್ನ ಮಾತ್ರ ತಗೋಬೇಕು. ಜಾಸ್ತಿ ಎಳೆನ ನೀವು ಸುತ್ತಿಸ್ಬಾರ್ದು. ಹೀಗೆ ಮತ್ತೆ ನೀಡಲ್ನ ಚುಚ್ಚಬೇಕು, ಎತ್ಕೋಬೇಕು. ನೀವೇನಾದರೂ 2-3 ರೌಂಡ್ನ ಸುತ್ತಿಸಿದ್ರೆ
ಅದು ಸ್ಟಕ್ ಆಗುತ್ತೆ ಮತ್ತು ನೀವು ಮೇಲೆ ನೀಡಲಿಂದ ಜೋರಾಗಿ ಎಳೆದಾಗ ಕ್ಲಾತು ಕಿತ್ತೋಗುತ್ತೆ. ಜಸ್ಟ್ ಹೀಗೆ ಥ್ರೆಡ್ನ 2 ಬೆರಳಲ್ಲಿ ಹುಕ್ಕಿಗೆ ಹಾಕಿ ನಿಧಾನವಾಗಿ ನೀಡಲ್ನ ಮೇಲೆತ್ಕೋಬೇಕು. ಹೀಗೆ ಸ್ಲೋ ಆಗಿ ಮೇಲೆ ತೆಗೆದು ಲೂಪ್ನ ಕ್ರಿಯೇಟ್ ಮಾಡಬೇಕು. ಇದೇ ಪ್ರೋಸೆಸ್ನ ರಿಪೀಟ್ ಮಾಡಿದ್ರೆ ಚೈನ್ ಥರ ಕಂಟಿನ್ಯೂಸ್ ಡಿಸೈನ್ ಬರುತ್ತೆ. ಜಸ್ಟ್ ಹೀಗೆ ಥ್ರೆಡ್ನ ಹುಕ್ಕಲ್ಲಿ ಕ್ಯಾಚ್ ಮಾಡಬೇಕು ಅಷ್ಟೇ. ಇದು ತುಂಬಾ ಈಸಿ. ನೀವು ಪೇಷನ್ಸಿಂದ ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ. ನೋಡಿ, ನಾನೀಗ ಫುಲ್ಲು ನೀಡಲ್ ಕಾಣೋ ಹಾಗೆ ತೋರಿಸ್ತೀನಿ. ನಾನು ನೀಡಲ್ನ ಹೇಗೆ ಟರ್ನ್ ಮಾಡ್ತೀನಿ ಅನ್ನೋದನ್ನ ಗಮನಿಸಿ. ಜಸ್ಟ್ ಚುಚ್ತೀನಿ, ನಾನು ಆಪೋಸಿಟ್ಗೆ ಟರ್ನ್ ಮಾಡ್ತೀನಿ, ಮೇಲೆ ಎತ್ಕೋತೀನಿ, ಮತ್ತೆ ಒಳಗೆ ಚುಚ್ತೀನಿ, ಹುಕ್ಕಿಂದ ಒಂದು ಸಲ ಮಾತ್ರ ಮೇಲೆ ಎತ್ಕೋತೀನಿ, ನಾನು ಆಪೋಸಿಟ್ಗೆ ಟರ್ನ್ ಮಾಡ್ತೀನಿ. ಜಸ್ಟ್ ಅದೇ ಪ್ರೋಸೆಸ್ನ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು ಅಷ್ಟೇ. ನೋಡಿ, ಹೀಗೆ ನೀವು ಮಾಡ್ತಾ ಮಾಡ್ತಾ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ನೋಡಿ, ಕೊನೆಗೆ ಥ್ರೆಡ್ನ ಮೇಲೆ ಎತ್ಕೊಂಡು ಹೀಗೆ ಕಟ್ ಮಾಡ್ಕೊಳ್ಳಿ. ನಾನು ಎಂಡ್ ಕೆ ನಾಟ್ನ ನೆಕ್ಸ್ಟ್ ಹೇಳ್ಕೊಡ್ತೀನಿ. ನೀವು ಪ್ರಾಕ್ಟೀಸ್ ಮಾಡುವಾಗ ಥ್ರೆಡ್ನ ಜಸ್ಟ್ ಹೀಗೆ ಕಟ್ ಮಾಡಿಕೊಂಡ್ರೂ ಸಾಕು, ಸ್ಟಿಚಸ್ ಏನು ಬಿಚ್ಚೋಗಲ್ಲ. ಅಥವಾ ನೀವು ಜೊತೆಗೇ ಎಂಡ್ ಕೆ ನಾಟ್ನ ಕೂಡ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟು ನಾನು ಕಾಟನ್ ಕ್ಲಾತ್ ಮೇಲೆ ತೋರಿಸ್ತಾ ಇದ್ದೀನಿ. ಫಸ್ಟು ಬಟ್ಟೆ ಮೇಲೆ ಸ್ಟ್ರೈಟ್ ಲೈನ್ನ ಡ್ರಾ ಮಾಡಿಕೊಂಡು ಥ್ರೆಡ್ನ ನಾಟ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನೀಡಲ್ನ ಕ್ಲೀನಾಗಿ ಇಟ್ಕೊಂಡು ಫ್ಯಾಬ್ರಿಕಲ್ಲಿ ಹಾಕಿ ಕೆಳಗಿಂದ ಥ್ರೆಡ್ನ ಮೇಲೆ ಎತ್ಕೋಬೇಕು. ಥ್ರೆಡ್ನ ಹುಕ್ಕಲ್ಲಿ ಕ್ಯಾಚ್ ಮಾಡಿ ಫುಲ್ಲು ಕ್ಲೀನಾಗೆ ಎತ್ಕೋಬೇಕು. ಸ್ವಲ್ಪ ಥ್ರೆಡ್ನ ಕೂಡ ನಾವು ಬಿಡಬಾರ್ದು. ಫುಲ್ಲು ನಾಟು ಎಂಡಿಗೆ ಬರೋವರೆಗೂ ಥ್ರೆಡ್ನ ಮೇಲೆ ಎತ್ಕೋಬೇಕು. ಆಮೇಲೆ ಹೀಗೆ ನಿಧಾನಕ್ಕೆ ಮೇಲೆ ತಗೊಂಡು ಹೀಗೆ ಲೂಪ್ ಕ್ರಿಯೇಟ್ ಮಾಡ್ಕೋಬೇಕು. ಹೀಗೆ ನೀಡಲ್ನ ಹಾಕಬೇಕು, ನಿಧಾನಾಗೆ ಥ್ರೆಡ್ನ ಎತ್ಕೊಂಡು ಹೀಗೆ ಆಪೋಸಿಟಿಗೆ ಟರ್ನ್ ಮಾಡಬೇಕು, ತಿರುಗಿಸ್ಬೇಕು, ಮತ್ತೆ ಚುಚ್ಚಬೇಕು, ಮೇಲೆ ಥ್ರೆಡ್ನ ಎತ್ಕೋಬೇಕು. ಇದೇ ಥರ ಪ್ರೋಸೆಸ್ನ ರಿಪೀಟ್ ಮಾಡಿದರೆ ಚೈನ್ ಥರ ಕಂಟಿನ್ಯೂ ಡಿಸೈನ್ ಬರುತ್ತೆ. ಕ್ಲಾತ್ನ ಕರೆಕ್ಟಾಗಿ ಟೈಟಾಗಿ ಹಾಕ್ಕೊಂಡು ಎಂಬ್ರಾಯ್ಡರಿ ಮಾಡಬೇಕು. ಇಲ್ಲ ಅಂತ ಅಂದರೆ ನಾವು ಸ್ಟ್ರೈಟಾಗಿ ಹಾಕಿರೋ ಚೈನು ನೆಕ್ಸ್ಟು ಅದನ್ನು ಸ್ಟಿಚ್ ಮಾಡಿದಾಗ ಶೇಪಲ್ಲಿ ಬಂದಿರೋದಿಲ್ಲ. ಎಂಡ್ ಕೆ ನಾಟ್ ಹಾಕೋದು ತೋರಿಸ್ತೀನಿ ನೋಡಿ. ಲಾಸ್ಟಲ್ಲಿರೋ ಲೂಪಿನ ಒಳಗಿಂದ ಮತ್ತೆ ಥ್ರೆಡ್ನ ಎತ್ಕೊಂಡು ಇನ್ನೊಂದು ಲೂಪ್ ಕ್ರಿಯೇಟ್ ಮಾಡ್ಕೋತೀವಲ್ಲ, ಅದ್ರ ಒಳಗಿಂದ ಮೊದಲನೇ ಲೂಪ್ ಥ್ರೆಡ್ನ ಇಟ್ಕೋಬೇಕು. ಕೆಳಗೆ ನಿಮ್ಮ ಎಡಗೈಲಿ ಇಟ್ಕೊಂಡಿರೋ ಥ್ರೆಡ್ನ ಎಳಿಬೇಕು. ಆಗ ಅದು ಅಲ್ಲಿ ಲಾಕ್ ಆಗುತ್ತೆ. ನೋಡಿ, ಇನ್ನೊಂದ್ಸಲ ತೋರಿಸ್ತೀನಿ. ಲಾಸ್ಟ್ ಲೂಪ್ ಒಳಗಿಂದ ಇನ್ನೊಂದು ಸಲ ಥ್ರೆಡ್ನ ಎತ್ಕೊಂಡು ಈ ಕೊನೆ ಲೂಪಲ್ಲಿ ಇರುತ್ತಲ್ಲ, ಆ ಕೊನೆ ಲೂಪ್ನ ನೀವು ಹುಕ್ಕಲ್ಲಿ ಇಟ್ಕೋಬೇಕು. ಇಟ್ಕೊಂಡು ನಿಮ್ಮ ಎಡಗೈಯಲ್ಲಿ ಕೆಳಗೆ ಇಟ್ಕೊಂಡಿರ್ತೀರಲ್ಲ ಥ್ರೆಡ್ಡು, ಆ ಥ್ರೆಡ್ನ ಎಳಿಬೇಕು. ನೋಡಿ, ಈ ಥರ ಆ ಲೂಪ್ ಒಳಗಿಂದ ಇನ್ನೊಂದು ಕೊನೆ ಲೂಪ್ ಕ್ರಿಯೇಟ್ ಮಾಡ್ಕೊಂಡಿರ್ತೀವಲ್ಲ ಥ್ರೆಡ್ಡು, ಆ ಥ್ರೆಡ್ನ ಇಟ್ಕೊಂಡು ಕೆಳಗಿಂದ ಥ್ರೆಡ್ನ ಎಳ್ಕೋಬೇಕು. ಆಗ ಅದು ಅಲ್ಲೇ ಲಾಕ್ ಆಗುತ್ತೆ. ನೆಕ್ಸ್ಟ್ ಮೇಲೇನಾದ್ರು ಥ್ರೆಡ್ ಉಳ್ಕೊಂಡಿದ್ರೆ ಅದನ್ನ ಕಟರಿಂದ ಕಟ್ ಮಾಡ್ಕೊಳ್ಳಿ. ನಿಮಗಿಲ್ಲಿ ಎಂಡ್ ಕೆ ನಾಟ್ ಅರ್ಥ ಆಗಿಲ್ಲ ಅಂದರೆ ವಿಡಿಯೋ ಕೊನೆಯಲ್ಲೂ ಕೂಡ ನಾನು ನಿಧಾನವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅಲ್ಲಿ ನಿಮಗೆ ಖಂಡಿತ ಅರ್ಥ ಆಗುತ್ತೆ. ಸೊ ವಿಡಿಯೋನ ಎಲ್ಲಿಗೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಈಗ ಬೇಸಿಕ್ ಚೈನ್ ಸ್ಟಿಚ್ನೇ ನಾನು ರೈಟಿಂದ ಲೆಫ್ಟಿಗೆ ಹಾಕ್ತಾಯಿದ್ದೀನಿ. ಮೊದಲು ಲೆಫ್ಟಿಂದ ರೈಟಿಗೆ ಹಾಕಿದ್ದೆ, ಈಗ ರೈಟಿಂದ ಲೆಫ್ಟಿಗೆ ಹಾಕ್ತಾಯಿದ್ದೀನಿ. ನೀವು ಪ್ರಾಕ್ಟೀಸ್ ಮಾಡುವಾಗ ಸೇಮ್ ಅದೇ ಥರ ರೈಟಿಂದ ಲೆಫ್ಟಿಗೆ, ಲೆಫ್ಟಿಂದ ರೈಟಿಗೆ, ಮತ್ತು ಅಪ್ಪಿಂದ ಡೌನಿಗೆ, ಡೌನಿಂದ ಅಪ್ಪಿಗೆ ಈ ಥರ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಿ. ನೋಡಿ, ಮತ್ತೆ ಎಂಡ್ ಕೆ ನಾಟ್ ಹಾಕ್ತಿದ್ದೀನಿ. ಕೊನೆ ಲೂಪಿಂದ ಥ್ರೆಡ್ನ ಮೇಲೆ ಎತ್ಕೊಂಡು ಇನ್ನೊಂದು ಲೂಪ್ ಕ್ರಿಯೇಟ್ ಆಗುತ್ತಲ್ಲ, ಆ ಲೂಪಿಂದ ಮೊದಲನೇ ಲೂಪನ್ನು ಇಟ್ಕೊಂಡು ಕೆಳಗಡೆ ನಿಮ್ಮ ಎಡಗೈಯಲ್ಲಿರೋ ಥ್ರೆಡ್ನ ಎಳೆದ್ರೆ ಕೆ ನಾಟು ಲಾಕ್ ಆಗುತ್ತೆ. ಇದಾದಮೇಲೆ ನೆಕ್ಸ್ಟು ಡಬಲ್ ಚೈನ್ ಸ್ಟಿಚ್ ಅಥವಾ ಕಂಟಿನ್ಯೂ ಚೈನ್ ಸ್ಟಿಚ್ ಅಂತ
ಈ ಚೈನ್ ಸ್ಟಿಚ್ನ ಕೂಡ ನಾವು ಮೊದಲು ಹಾಕಿದ್ವಲ್ಲ ಬೇಸಿಕ್ ಚೈನ್ ಸ್ಟಿಚ್, ಅದೇ ಥರ ಲೂಪ್ನ ಕ್ರಿಯೇಟ್ ಮಾಡಿಕೊಂಡು ಚೈನ್ ಸ್ಟಿಚ್ನ ಹಾಕ್ತೀವಿ. ಆದರೆ ಇದರಲ್ಲಿ ಏನಪ್ಪ ಅಂದರೆ ನಮ್ಮ ಡಿಸೈನು ಕೊನೆ ಆಗೋವರೆಗೂ ಎಲ್ಲೂ ಎಂಡ್ಕೆ ನಾಟ್ನ ಹಾಕೋದಿಲ್ಲ, ಕಂಟಿನ್ಯೂ ಆಗಿ ಚೈನ್ ಸ್ಟಿಚ್ನೇ ಹಾಕ್ತಾ ಇರ್ತೀವಿ. ನಮ್ಮ ಡಿಸೈನು ಎಲ್ಲಿ ಕೊನೆ ಆಗುತ್ತೋ ಅಲ್ಲಿ ಎಂಡ್ಕೆ ನಾಟ್ನ ಹಾಕ್ತೀವಿ. ಟರ್ನಿಂಗಲ್ಲಿ ಈ ಥರ ಕೆಳಗೊಂದು ಸ್ಟಿಚ್ ಹಾಕ್ಕೊಂಡು ಮತ್ತೆ ಕಂಟಿನ್ಯೂ ಹಂಗೆ ಹಾಕ್ಕೊಳ್ತಾ ಹೋಗ್ತೀವಿ. ಇದರಲ್ಲಿ ಸೇಮ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕು. ಈಚ್ ಲೂಪ್ ಈಕ್ವಲ್ ಆಗಿ ಒಂದೇ ಸೈಜ್ ಇರೋ ಹಾಗೆ ಮೇಂಟೈನ್ ಮಾಡಬೇಕು. ಸ್ಲೋ ಆಗಿ ಮಾಡಿದರೆ ನೀಟ್ ಫಿನಿಶಿಂಗ್ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗುತ್ತೆ. ಅದರಲ್ಲೂ ಈ ಚೈನ್ ಸ್ಟಿಚ್ಚು ತುಂಬಾ ಇಂಪಾರ್ಟೆಂಟು. ಎಂಬ್ರಾಯ್ಡರಿಯಲ್ಲಿ ಇವೇ ಬೇಸಿಕ್ ಸ್ಟಿಚಸ್ಸು, ಹಾಗಾಗಿ ಪ್ರಾಕ್ಟೀಸು ತುಂಬಾ ಇಂಪಾರ್ಟೆಂಟು. ಡೈಲಿ ಮಿನಿಮಮ್ 1 ಅವರ್ ಆದರೂ ಪ್ರಾಕ್ಟೀಸ್ ಮಾಡಿ, ಕಂಟ್ರೋಲ್ ತುಂಬ ಬೇಗನೆ ಇಂಪ್ರೂವ್ ಆಗುತ್ತೆ. ನೋಡಿ, ಇನ್ನೊಂದು ಸಲ ಎಂಡ್ಕೆ ನಾಟ್ನ ಹೇಳ್ಕೊಡ್ತೀನಿ. ಈಗ ಈ ಥ್ರೆಡ್ನ ಎ ಲೂಪ್ ಅಂತ ಇಟ್ಕೊಳ್ಳೋಣ. ಈಗ ಎ ಲೂಪ್ ಒಳಗಿಂದ ಇನ್ನೊಂದು ಥ್ರೆಡ್ನ ಎತ್ಕೊಳ್ಳೋಣ, ಅಂದರೆ ಬಿ ಲೂಪ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಈಗ ಇದು ಬಿ ಲೂಪ್. ಈಗ ಇಲ್ಲಿ ನಮ್ಮ ಹತ್ರ ಎ ಮತ್ತು ಬಿ ಲೂಪ್ಗಳಿದೆ. ಈಗ ಮತ್ತೆ ಬಿ ಲೂಪ್ ಒಳಗಿಂದ ಎ ಲೂಪ್ನ ನೀಡಲಿಂದ ಇಟ್ಕೊಂಡು ಬಿ ಲೂಪ್ ಥ್ರೆಡ್ನ ನಿಮ್ಮ ಎಡಗೈಯಿಂದ ಎಳಿಬೇಕು. ಅಂದರೆ ಕೆಳಗಡೆ ಇಟ್ಕೊಂಡಿರ್ತೀರಲ್ಲ ಥ್ರೆಡ್ಡು, ಅದನ್ನು ಎಳಿಬೇಕು. ಆಗ ಅಲ್ಲಿ ಎಂಡ್ಕೆ ನಾಟ್ ಆಗುತ್ತೆ. ನೋಡಿ, ನಾನು ಇನ್ನೂ ಒಂದು ಸಲ ಹೇಳ್ಕೊಡ್ತೀನಿ. ಈಗ ಇಲ್ಲಿ ಇರೋ ಥ್ರೆಡ್ಡು ಎ ಅಂತ ಅಂದ್ಕೊಳ್ಳೋಣ. ಎ ಒಳಗಿಂದ ಬಿ ಥ್ರೆಡ್ನ ಎಳ್ಕೊಂಡು ಮತ್ತು ಬಿ ಥ್ರೆಡ್ ಒಳಗಿಂದ ಎ ಥ್ರೆಡ್ನ ನೀಡಲಲ್ಲಿ ಇಟ್ಕೋಬೇಕು. ಇಟ್ಕೊಂಡು ಕೆಳಗೆ ನಿಮ್ಮ ಎಡಗೈಲಿರೋ ಥ್ರೆಡ್ನ ಎಳಿಬೇಕು. ಹಾಗೆ ಎಳೆದು ನೀಡಲ್ನ ಬಿಟ್ಬಿಡಬೇಕು. ಬಿಟ್ಟು ಎಳೆದಾಗ ಫುಲ್ಲು ಯಾವುದೇ ಥ್ರೆಡ್ಡು ಉಳ್ಕೊಳ್ದಲೇ ಎಂಡ್ಕೆ ನಾಟು ಕ್ಲೀನಾಗಿ ಬರುತ್ತೆ. ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಚೈನ್ ಸ್ಟಿಚ್ನೇ ಬೇರೆ ಬೇರೆ ಶೇಪ್ಗಳಲ್ಲಿ ಹಾಕೋದು ಹೆಂಗೆ ಅಂತ ಕಲ್ತ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಈ ಥರದ ವಿಡಿಯೋ ನೋಡೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.